ಟಿವಿಯ ಗತ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಸುಮ ಶಿವಪ್ರಕಾಶ್. ಇತ್ತೀಚಿನ ದಿನಗಳಲ್ಲಂತೂ ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯನ್ನ ಎಲ್ಲರೂ ಕೂಡ ತಿರುಗಿ ನೋಡುವಂತಹ ಮಟ್ಟಕ್ಕೆ ಆ ರೀತಿಯಾಗಿ ಅದ್ಭುತವಾದಂತಹ ಸಿನಿಮಾಗಳು ಈಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬರ್ತಾ ಇದೆ. ಎಲ್ಲ ಭಾಷಿಗರು ಕೂಡ, ಎಲ್ಲ ಫಿಲಂ ಇಂಡಸ್ಟ್ರಿಯವರು ಕೂಡ ಈ ಕಡೆ ತಿರುಗಿ ನೋಡ್ತಾ ಇದ್ದಾರೆ. ಏನ್ ಆಗ್ತಾ ಇದೆ, ಯಾವ ಫಿಲಂ ಬರ್ತಾ ಇದೆ, ಯಾರ್ ಹೀರೋಯಿನ್, ಯಾವ ರೀತಿಯಾಗಿದೆ ಕತೆ, ಚಿತ್ರಕಥೆ, ಸಂಭಾಷಣೆ ಯಾವ ರೀತಿಯಾಗಿದೆ, ಟೆಕ್ನಿಕಲ್ ವರ್ಕ್ ಯಾವ ರೀತಿಯಾಗಿದೆ, ಹೀಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕು, ನಮ್ಮಲ್ಲೂ ಈ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಈ ಕಡೆಗೆ ತಿರುಗಿ ನೋಡುವಂತಹ ಮಟ್ಟಕ್ಕೆ ಈಗಾಗಲೇ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಅದೇ ಲಿಸ್ಟ್ಗೆ ಸೇರ್ಪಡೆಯಾಗ್ಲಿಕ್ಕೆ ಈಗ ಗತ ವೈಭವ ಚಿತ್ರ ಕೂಡ ರೆಡಿ ಆಗಿದೆ. ಎಸ್, ಇವತ್ತು ನಮ್ಮ ಜೊತೆಯಲ್ಲಿ ಗತ ವೈಭವ ಚಿತ್ರತಂಡದ ನಾಯಕ ನಟಿಯಾಗಿರುವಂತಹ ಮಿಲ್ಕಿ ಬ್ಯೂಟಿ, ಮಹಾಪ್ರಾಣ, ದೀರ್ಘಸ್ವರ, ಇವತ್ತು ಆಶಿಕಾ ರಂಗನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ದುಲ್ಕರ್ ಸಲ್ಮಾನ್ ಅಂತ ಹೇಳಿ ಕರಿತಾ ಇದ್ದಾರೆ, ಬಟ್ ಇವರು ನಮ್ಮ ಕನ್ನಡ ಇಂಡಸ್ಟ್ರಿಯ ಗುಲ್ಕನ್ ಆಗೋದ್ರಲ್ಲಿ ನೋ ಡೌಟ್ ಅಂತ ಹೇಳಿ ನನಗನ್ನಿಸ್ತಾ ಇದೆ. ಎಲ್ಲ ಹುಡುಗಿರಿಗೂ ಕೂಡ ಗುಲ್ಕನ್ ಆಗ್ತಾರೆ ಅನ್ನುವಂತಹ ಭರವಸೆ ನನಗಂತೂ ಇದೆ. ಎಸ್, ದುಷ್ಯಂತ್ ಅವರು ಯುವ ನಟ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಕುಸುಮ ಮೇಡಮ್. ಗತವೈಭವ ಅಂದ್ರೆ ಏನು? ಗತಿಸಿ ಹೋಗಿರುವಂತಹ ಕಾಲವ, ಪ್ರೀತಿನ, ವಸ್ತುನ, ಸ್ಥಳವ, ಏನಿದು ಗತವೈಭವ ಅಂತಂದ್ರೆ ಏನು? ಈ ಗತವೈಭವವನ್ನ ತರ್ಲಿಕ್ಕೆ ಇಷ್ಟು ವರ್ಷ ಬೇಕಾಯ್ತಾ? ಅಂದ್ರೆ ಗತವೈಭವ ಹೆಸರಲ್ಲೇ ಒಂದು ವೈಭವ ಇದೆ. ಸೊ ಇನ್ನೂ ಹೆಚ್ಚು ಹೇಳಕ್ಕಾಗಲ್ಲ. ನೀವು ನೋಡ್ತಾ ಇರೋ ಸಾಂಗ್ಗಳಲ್ಲಾಗ್ಲಿ, ಟೀಸರಲ್ಲಾಗ್ಲಿ, ಒಂದು ಬಿಟ್ಟಿರೋ ಗ್ಲಿಮ್ಸಸ್ಸಲ್ಲಿ ಆ ವೈಭವತನ ಎದ್ದು ಕಾಣ್ತಿದೆ ಅಂತ ಮಾತ್ರ ಎಲ್ಲರೂ ಹೇಳ್ತಿದ್ದಾರೆ. ಸೊ ಅದ್ರೊಳಗೇನು ಕತೆ ಇದೆ, ಅದ್ರ ಮಧ್ಯೆ ಏನು ಪ್ರೀತಿ, ಲವ್ ಸ್ಟೋರಿ ಇದೆ, ಅದಕ್ಕೆ ಏನು ಗತಕಾಲದಲ್ಲಿ ಬರುವಂಥದ್ದು ಅನ್ನೋದನ್ನ ವೀಕ್ಷಕರು ಸಿನಿಮಾ ಥಿಯೇಟ್ರಿಗೆ ಬಂದೇ ನೋಡಬೇಕು. ಬಟ್ ಇಷ್ಟು ಕಾಲ ಬೇಕಾಯ್ತಾ ಅನ್ನೋ ಕ್ವೆಶ್ಚನ್ಗೆ ಡೆಫಿನೆಟ್ಲಿ ಬೇಕು ಅಂತ ಅನ್ಸುತ್ತೆ. ಬಿಕಾಸ್ ಸೊ 4 ಘಟ್ಟದಲ್ಲಿ 4 ಜನ್ಮಗಳ ಕತೆ, ಹಾಗೆ ಅಷ್ಟು ಪಾತ್ರಗಳನ್ನ ನಿಭಾಯಿಸ್ಬೇಕು. ಜೊತೆಗೆ ಅದು ಕಾಸ್ಟ್ಯೂಮ್ಸ್ ಆಗಿರಲಿ, ಸೆಟ್ಗಳಾಗಿರಲಿ, ಲೊಕೇಶನ್ಗಳಾಗಿರಲಿ, ಎಲ್ಲದಕ್ಕೂ ಅದರದೇ ಆದಂಥ ಒಂದು ಪ್ರಿಪ್ರೇಷನ್ ಬೇಕಿತ್ತು, ಅದಕ್ಕೆ ಆದಂಥ ಒಂದು ಟೈಮ್ ಬೇಕಿತ್ತು. ಸೊ ಅದರಿಂದ ಟೈಮ್ ತಗೊಂಡು ಚೆನ್ನಾಗಿ ಮಾಡಬೇಕು, ಗತವೈಭವನ ವೈಭವದಿಂದ ತೋರಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಇಷ್ಟು ಸಮಯ ತಗೊಂಡು ಮಾಡಿದ್ದು. ಮೊದಲನೇದಾಗಿ ನಿಮಗೆ ಕನ್ನಡ ಇಂಡಸ್ಟ್ರಿಗೆ ನೀವು ಕಾಲಿಡ್ತಾ ಇದ್ದೀರಿ, ಸಿನಿ ಇಂಡಸ್ಟ್ರಿಗೆ ವೆಲ್ಕಮ್ ನಿಮಗೆ. ಜೊತೆಗೆ ಹೇಗಿತ್ತು ನಿಮಗೆ ವೆಲ್ಕಮ್ ಮಾಡ್ಕೊಂಡಿದ್ದಂಥ ರೀತಿ, ಯಾವ ರೀತಿ ಆಗಿತ್ತು? ನಮ್ಮ ಮನೇಲಿ ಇನ್ನೂ ಒಂದು ಹಳ್ಳಿ ವಾತಾವರಣನೇ. ನಮ್ಮ ತಂದೆ ತಾಯಿ ಎಲ್ಲ ಹಳ್ಳಿಗಾಡಿಂದ ಬಂದಿರುವಂಥವ್ರು. ಅವ್ರಿಗೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರುವಂಥದ್ದು ಅಷ್ಟು ಖುಷಿ ಇರಲಿಲ್ಲ. ಇನ್ನೂ ಅವ್ರಿಗೆ ಚಿತ್ರರಂಗ ಅಂದರೆ ಒಂದು ತಿರಸ್ಕಾರ ಮನೋಭಾವನೆ ಇತ್ತು. ಸೊ ಪ್ರಾರಂಭದಲ್ಲಿ ನನಗೆ ಎಲ್ಲರನ್ನೂ ಎದುರಾಕೊಂಡು ಹೊರಗಡೆ ಬಂದು ಒಂದು ಸಿನಿಮಾ ಪ್ರಪಂಚಕ್ಕೆ ಬರೋದು ಸ್ವಲ್ಪ ಕಷ್ಟನೇ ಆಯಿತು ಅಂತ ಹೇಳ್ಬೋದು. ನಾನು ಬೀದಿ ನಾಟಕಗಳು ಮಾಡ್ತಾಯಿದ್ದೆ, ಅದಾದಮೇಲೆ ಡ್ರಾಮಾಗಳು ಮಾಡ್ತಾಯಿದ್ದೆ, ಶಾರ್ಟ್ ಸಿನಿಮಾಗಳು ಮಾಡ್ತಾಯಿದ್ದೆ, ಮಾರ್ಷಲ್ ಆರ್ಟ್ಸು, ಜಿಮ್ನಾಸ್ಟಿಕ್ಸು, ಡಾನ್ಸು, ಒಂದು 20 kg ತೂಕ ಇಳಿಸಿರೋದು, ಈ ಥರ ನನ್ನದೇ ಆದಂಥ ಒಂದು ಪ್ರಯಾಣ ಇತ್ತು. ಪ್ರಾರಂಭದಲ್ಲಿ ಒಂದು 2.5-3 ವರ್ಷ ಅದೇ ಆಯಿತು. ಅದಾದ ನಂತರ ಸುನಿ ಸರ್ ಪರಿಚಯ ಆಯಿತು. ಅವರು 2020ರಲ್ಲಿ ನಾವು ಇಲ್ಲ ಒಂದು ಚಿತ್ರ ಮಾಡೋಣ ಅಂತ ಹೇಳಿ ಕೈ ಜೋಡಿಸಿದ್ವಿ. ಅದಾದ ನಂತರ 1.5 ವರ್ಷಗಳ ಕಾಲ ನಾವು ಹೈದರಾಬಾದು, ಬೆಂಗಳೂರು, ಚೆನ್ನೈಯಲ್ಲಿ ಬೇರೆ ಬೇರೆ ರೈಟಿಂಗ್ ಟೀಮ್ಗಳನ್ನ ಇಟ್ಟು ಕಥೆಗಳನ್ನ ಬರ್ಸೋಕ್ಕೆ ಶುರು ಮಾಡಿದ್ವಿ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಾವು ಹೀರೋ ಲಾಂಚ್ ವಿಡಿಯೋ ಶೂಟ್ ಮಾಡಿದ್ವಿ, 8.5 ನಿಮಿಷದೊಂದು ಹೀರೋ ಲಾಂಚ್ ವಿಡಿಯೋ. ಅದನ್ನು ನೋಡಿದ ನಂತರ ಸುನಿ ಸರ್, ಯಾವ ಕಥೆನೂ ನೀನು ಒಪ್ತಿಲ್ಲ, ಇದೊಂದು ಕತೆ ಹೇಳ್ತೀನಿ, ಇದು ನಾನೇ ಪ್ರೊಡ್ಯೂಸ್ ಮಾಡಬೇಕು ಅಂತ ಇಟ್ಕೊಂಡಿದ್ದ ಕಥೆ. ಅವರು ಸುನಿ ಸರ್ ಹೇಳ್ತಾರೆ ಒಂದು ವಿಚಾರ, ಲಾಕರಿಂದ ತೆಗ್ದಿರೋ ಲಾಕರಿಂದ ದುಡ್ಡು ನಿಮ್ಗೆ ತೆಗ್ದಿದ್ದಾರೆ, ಇದು ಅವರು ಪ್ರೊಡ್ಯೂಸ್ ಮಾಡಬೇಕು ಅಂತ ಇಟ್ಟಿದ್ದ ಕಥೆ. ಅವ್ರ ಪ್ರಕಾರ ಇದು ಶಾರ್ಟ್ ಹಿಟ್ ಸಿನಿಮಾ ಅನ್ನೋ ಕಾರಣಕ್ಕೆ ಅವ್ರು ಹಾಗೆ ಇಟ್ಕೊಂಡಿದ್ರು. ಆಮೇಲೆ ಇದ್ರಲ್ಲಿ 4 ವೈವಿಧ್ಯಮಯವಾದಂಥ ಪಾತ್ರಗಳಿರೋದ್ರಿಂದ ಒಬ್ಬ ಹೊಸಬ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗೋದಿಲ್ಲ, ತುಂಬ ನುರಿತ ನಟನೆ ಬೇಕು ಅಂತ ಅವ್ರ ಅಭಿಪ್ರಾಯ ಆಗಿತ್ತು. ಹೀರೋ ಲಾಂಚ್ ವಿಡಿಯೋ ನಾವು ಅಷ್ಟೊತ್ತಿಗೆ ಆಲ್ರೆಡಿ ಶೂಟ್ ಮಾಡಿದ್ವಿ. ಅದನ್ನ ನೋಡಿದ ಮೇಲೆ ಅವರು, ಇಲ್ಲ ನೀನು ಇದು ಮಾಡ್ಬೋದು, ಒಮ್ಮೆ ಕಥೆ ಕೇಳು ಅಂತ ಹೇಳಿ ಕಥೆ ರೀಡಿಂಗ್ ಕೊಟ್ಟರು. ನಮ್ಗೆಲ್ರಿಗೂ ಮೊದಲನೇ ರೀಡಿಂಗಲ್ಲಿ ಓಕೆ ಆಯಿತು. ಅಲ್ಲ, ಇವ್ರದ್ದು ಕನ್ನಡ ಭಾಷೆಯ ಹಿಡಿತ ಎಷ್ಟು ಚೆನ್ನಾಗಿದೆ, ಆಮೇಲೆ ಧ್ವನಿ ಎಷ್ಟು ಚೆನ್ನಾಗಿದೆ. ನೀವು ಕನ್ನಡ ಮೀಡಿಯಂ ಓದಿದ್ದು? ನಿಮ್ಗೆ ತಮಾಷೆ ಹೇಳ್ತೀನಿ, ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ನಾನು ಕೇಂದ್ರೀಯ ವಿದ್ಯಾಲಯ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ನಾನು ಓದೋ ಸಂದರ್ಭದಲ್ಲಿ ನಮ್ಗೆ ಕನ್ನಡ ಹೇಳ್ಕೊಡ್ತಿರ್ಲಿಲ್ಲ ಶಾಲೆಯಲ್ಲಿ. ಈ ಕೂಡ ನಾನು ಸ್ವಇಚ್ಛೆಯಿಂದ ಕಲ್ತಿರೋದು. ನಾನು ಸ್ಲೇಟ್ ಇಟ್ಕೊಂಡು ಬರೆಯೋದು ಎಲ್ಲ ಕಲ್ತಿರೋದು. ಅದು ಮನೇಲಿ ಕಲ್ತಿರೋದು, ಶಾಲೆಯಲ್ಲಿ ನನಗೆ ಹೇಳ್ಕೊಟ್ಟೇ ಇಲ್ಲ. ಈಗ ಆಶಿಕಾ ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗ ನಿಮ್ಗೆ
ನೋಡಿದ ತಕ್ಷಣ ಚುಟು ಚುಟು ಚುಮು ಚುಮು ಆ ಥರ ಅನ್ಸಿದೆ. ಅಲ್ಲ ಈಗ ಫಸ್ಟ್ ಅವ್ರನ್ನ ಕೇಳ್ತೀನಿ, ಆತರ ಅನ್ಸ್ತು ಅಂತ ಹೇಳಿದ್ರೆ ಖುಷಿ ಆಗತ್ತಾ, ಅನ್ಸ್ಲಿಲ್ಲ ಅಂತ ಹೇಳಿದ್ರೆ ಖುಷಿ ಆಗುತ್ತಾ? ಇವಾಗ ನಿಜವಾಗ್ಲೂ ಜೆನ್ಯೂನ್ ಆಗಿ ಏನ್ ಅನ್ಸ್ಕೊಂತ ಅವ್ರು ಕೇಳ್ತಿದ್ದಾರೆ, ಹೇಳ್ಬೇಕಷ್ಟೇ. ಖುಷಿ ಇಲ್ಲ, ನಾನು ಒಟ್ಟು ಬೆಳೆದಿರೋದೆಲ್ಲ ತುಮಕೂರು, ಅವರು ತುಮಕೂರು, ನಮ್ಮ ನಿರ್ಮಾಪಕರು ತುಮಕೂರು, ನಮ್ಮ ನಿರ್ದೇಶಕರು ತುಮಕೂರು ಪಕ್ಕ ದಾಬಸ್ಪೇಟೆ, ನಮ್ಮ ವಿತರಕರು ತುಮಕೂರು, ಎಲ್ಲ ತುಮಕೂರಿನವರೇ. ಆದರೆ ನಾನು ಅವರು ಭೇಟಿ ಆಗಿರಲಿಲ್ಲ. ಅವ್ರ ತಂದೆಯವರು ನಮ್ಮ ತಂದೆಯವರು ಪರಿಚಯ ಇದ್ರು. ಆದರೆ ಅವರ ಭೇಟಿ ನನಗೆ ಹೊಸದೇನೆ. ಅವತಾರ ಪುರುಷ ಚಿತ್ರದಲ್ಲಿ ಒಂದು ಹಾಡು, ಹೀರೋ ಹೊಂಡಾ ಹಾಡು ಚಿತ್ರೀಕರಣ ಸಂದರ್ಭದಲ್ಲಿ ಇವ್ರನ್ನ ಮತ್ತೆ ಶರಣ್ ಸರ್ನ ಭೇಟಿ ಆಗಿದ್ದು. ಬಟ್ ಅವಾಗಿನ್ನ ಈ ಸಿನಿಮಾ ಮಾತುಕತೆ ಏನು ಆಗಿರ್ಲಿಲ್ಲ. ಸುಮ್ಮನೆ ನಾನು ಸೆಟ್ಗೊಂದು ಹೋಗಿ ಹೇಗೆ ಚಿತ್ರೀಕರಣ ಮಾಡ್ತಾರೆ ಅಂತ ನೋಡ್ಕೊಂಡ್ ಬಂದಿದ್ದೆ. ಬಟ್ ಯುವ ನಟನ ಜೊತೆ ಒಪ್ಕೊಳ್ಳಿಕ್ಕೆ ಏನ್ ಕಾರಣ ಅಂತ ಹೇಳಿ? ಈಗ ನೀವು ಸ್ಟಾರ್, ಈಗ ಒಂದು ಲೆಕ್ಕದಲ್ಲಿ ಸ್ಟಾರ್, ತಮಿಳು ತೆಲುಗು ಎಲ್ಲ ಕೂಡ ನೀವು ಬೇಕು ಅಂತ ಹೇಳಿ ಕೇಳ್ತಾರೆ. ಬಟ್ ದುಷ್ಯಂತ್ ಯುವ ನಟ ಹೇಗೆ? ಒಂದು ಹೊಸತನ ಇರುವಂಥದ್ದು, ಒಂದು ಒಳ್ಳೆ ಸ್ಕ್ರಿಪ್ಟ್ ಇರುವಂಥ ಸಿನಿಮಾಗಳು ಬಂದರೆ ಜನಗಳು ಅದನ್ನು ಥಿಯೇಟ್ರಿಗೆ ಹೋಗಿ ನೋಡ್ತಿದ್ದಾರೆ. ನಮ್ಮ ಕನ್ನಡದಲ್ಲೇ ಸಾಕಷ್ಟು ಸಿನಿಮಾಗಳು, ಹೊಸ ಸಿನಿಮಾಗಳು, ಸೂಫ್ರಮ್ಸು, ಸಾಕಷ್ಟು ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಚೆನ್ನಾಗಿ ರೀಚ್ ಆಗ್ತಿದೆ. ಆ್ಯಂಡ್ ಅದನ್ನು ಬೇರೆ ಇಂಡಸ್ಟ್ರಿಯವರೆಲ್ಲ ತಿರುಗಿ ನೋಡೋವಂಥ ಒಂದು ಅಂದರೆ ಹೈಪ್ ಕ್ರಿಯೇಟ್ ಆಗ್ತಿದೆ ಅಂದಮೇಲೆ ಈಗ ಯಾವುದೇ ಭಾಷೆಯಲ್ಲಾದ್ರೂ ಒಂದು ಕಂಟೆಂಟ್ ಚೆನ್ನಾಗಿರಬೇಕು, ಕ್ಯಾರೆಕ್ಟರ್ ಚೆನ್ನಾಗಿರಬೇಕು. ಜೊತೆಗೆ ಸುನಿ ಅವರು ಒಂದು ಕಾರ್ಡ್ ಅಲ್ಲಿ ನಿಮ್ಗೆ ರೆಮ್ಯುನರೇಷನ್ ಬರ್ಕೊಡ್ತಾರೆ. ಅದು ಈಗಲೂ ಇದೆಯಾ? ಅದಕ್ಕೋಸ್ಕರ ಒಪ್ಕೊಂಡ್ರ ಅಥವಾ ಹೊಸ ಪರಿಚಯ ಆದ್ರೂ ಪರವಾಗಿಲ್ಲ ಅಂತ ಒಪ್ಕೊಂಡ್ರು? ಅದು ಕ್ಲಾರಿಫಿಕೇಶನ್ ಒಪ್ಕೊಂಡ್ರೆ ಸುನಿ ಅವ್ರು ಬಂದ್ರು ಒಪ್ಕೊಳ್ಳಿಲ್ಲ, ನೀವು ಆ ಅಮೌಂಟ್ ನೋಡಿ ಒಪ್ಕೊಂಡ್ರೆ ಎಷ್ಟಿತ್ತಲ್ಲಿ? ಒಳ್ಳೆ ಪ್ರಶ್ನೆ ಕೇಳಿ. ಎಷ್ಟಿತ್ತಲ್ಲಿ? ಇಲ್ಲ ಇಲ್ಲ, ನಿಜ ಹೇಳ್ಬೇಕಂದ್ರೆ ಅದು ತುಂಬಾ ಅಂದ್ರೆ ಸ್ಪೋರ್ಟಿವ್ ಆಗಿ ಒಂದು ಫನ್ ಆಗಿ ವಿಡಿಯೋ ಮಾಡಬೇಕು ಅಂತ ಮಾಡಿದಂತ ಉದ್ದೇಶ ಅಷ್ಟೇ ಅದು. ಸೊ ಮನ್ಸಾರೆ ಇಷ್ಟಪಟ್ಟು ಮಾಡೋದನ್ನ ಇಷ್ಟ ಆದ್ರೆ ಮಾತ್ರ ನಾನು ಆ ಸ್ಕ್ರಿಪ್ಟ್ ಒಪ್ಕೋತೀನಿ. ಸೊ ಗತವೈಭವದಲ್ಲೂ ಕತೆ ತುಂಬಾ ಇಷ್ಟ ಆಗಿತ್ತು. ಅಂಡ್ ಸುನಿ ಸರ್ ಜೊತೆ 2 ಸಿನಿಮಾ ವರ್ಕ್ ಮಾಡಿದ್ದೆ, ಒಂದು ಕಂಫರ್ಟ್ ಲೆವೆಲ್ ಕೇಳಿಲ್ಲ ಆಕ್ಚುಲಿ ಅಲ್ಲಿ. ಈಗ ಅಲ್ಲಿ ಕಾರ್ಡಲ್ಲಿ ಇದ್ದಿದ್ ನಂಬರ್ ಈಗಲೂ ಅಷ್ಟೇ ಇದೆಯಾ? ಇಲ್ಲ, ಇನ್ಫ್ಯಾಕ್ಟ್ ಹಂಗ್ ನೋಡಿದ್ರೆ ಒಂದ್ ಸಿನಿಮಾಗ್ ನಾನು ಒಪ್ಕೊಂಡಿರೋದು. ಹಂಗ್ ನೋಡಿದ್ರೆ 4 ಸಿನಿಮಾದ ರೆಮ್ಯುನರೇಷನ್ ನನಗೆ ಬರ್ಬೇಕು. ಮೊದಲನೇದಾಗಿ ಸ್ಟಾರ್ಟಿಂಗ್ ಅಲ್ಲಿ ಈ ಸಿನಿಮಾ ಒಂದು ರೆಗ್ಯುಲರ್ ಬಜೆಟ್ ಅಲ್ಲಿ ಮಾಡುವಂತ ಸಿನಿಮಾ ಅಂತ ಶುರುವಾಗಿದ್ದು. ಸೊ ಅವಾಗ ನಮ್ಗೆ ಅನ್ಕೊಂಡಿದ್ದು ಓಕೆ 40-45 ಡೇಸ್ ಆಫ್ ಶೆಡ್ಯೂಲ್, ಹೀರೋಗೆ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೋ ಹೀರೋಯಿನ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಇರುತ್ತೆ. ಸೊ ಆ ಲೆವೆಲ್ಗೆ ನಾವು ರೆಮ್ಯುನರೇಷನ್ ಹೇಳಿದ್ದಂಥದ್ದು. ಬಟ್ ಐ ಥಿಂಕ್ ಐ ಹ್ಯಾವ್ ಶಾರ್ಟ್ ಲೈಕ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಸ್ ನನ್ನ ಕೆರಿಯರ್ ಅಲ್ಲಿ ಶೂಟ್ ಮಾಡಿರೋದು ಗತವೈಭವಕ್ಕೆ. ಅದಕ್ಕೇನು ಎಕ್ಸ್ಟ್ರಾ ಪೇಮೆಂಟ್ ಬಂದಿಲ್ಲ. ಇಟ್ಸ್ ಓಕೆ, ಮನಸ್ಸಿಗೆ ನೆಮ್ಮದಿ, ಖುಷಿ ಇದೆ. ಜೊತೆಗೆ ನಂಗೆ ಇನ್ನೊಂದು ಪ್ರಶ್ನೆ ಇದೆ. ಸುನಿ ಅವರು ಇದ್ದಿದ್ರೆ ಕೇಳಬೇಕಾಗಿತ್ತು ಅಂತ ಅನ್ಕೊಳ್ತಾ ಇದೆ. ಈ ರಸ್ವ ಸ್ವರ, ದೀರ್ಘ ಸ್ವರ ನಮ್ಮ ವರ್ಣಮಾಲಿಯ ವರ್ಡ್ಸ್ಗಳು. ಬಟ್ ನಿಮ್ಗೆ ಮಹಾಪ್ರಾಣ ಹೇಳಿದ್ದಾರೆ, ಆಮೇಲೆ ದೀರ್ಘ ಸ್ವರ ನಿಮ್ಗೆ, ಇವ್ರಿಗೆ ಅಲ್ಪ ಯಾಕೆ ಅನ್ನೋದು ನಂಗೆ ಅರ್ಥ ಆಗ್ಲಿಲ್ಲ. ಅಲ್ವಾ ಯಾವಾಗ್ಲೂ ಡೈರೆಕ್ಟ್ರು, ಹೀರೋಯಿನ್, ಸಿನಿಮಾಟೋಗ್ರಫರ್ ಇವರೆಲ್ಲ ಮುಂಚೆನೆ ವರ್ಕ್ ಮಾಡ್ಬಿಟ್ಟಿದ್ದಾರೆ. ಇವರೆಲ್ಲ ಸೇರ್ಕೊಂಡು ನಮ್ಮನ್ನು ತುಳಿದಾರೆ ನೋಡಿ. ಇಲ್ಲ, ಆ ಒಂದು ಮಂಗಳೂರು ಪೋರ್ಷನ್ ಅಲ್ಲಿ ಬರೋ ಕಥೆಯಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ ನಮ್ಮಿಬ್ರು ಕ್ಯಾರೆಕ್ಟರೈಸೇಷನ್ ಆಗಿದೆ. ಈ ಹುಡುಗಿ ಪಾತ್ರ ತುಂಬಾ ಒಂದು ಏನಂತಾರೆ ಹೈಪರ್ ಆಕ್ಟಿವ್ ಇರುವಂತ ಕ್ಯಾರೆಕ್ಟರ್, ಒಂಥರ ಚಿನ್ಕುರುಳಿ ತರ ಹಿಂಗ್ ಓಡಾಡೋ ಅಂತ ಕ್ಯಾರೆಕ್ಟರು, ತುಂಬಾ ರಿಸರ್ವ್ಡ್ ಅಂಡ್ ತುಂಬಾ ಪಾಯ್ಸ್ಡ್ ಆಗಿರುವಂತ ಕ್ಯಾರೆಕ್ಟರ್ ಅವ್ರದ್ದು. ಸೊ ತುಂಬಾ ಸಟಲ್ ಆಗಿರ್ತಾರೆ, ನಾನು ಸ್ವಲ್ಪ ಹೈಪರ್ ಆಕ್ಟಿವ್ ಇರ್ತೀವಿ. ಸೊ ಅದಕ್ಕೆ ಅಲ್ಪ ಪ್ರಾಣ ಮಹಾಪ್ರಾಣ ಅಂತ ಕಟ್ಟಿದ್ದಾರೆ. ಓಕೆ, ಈಗ ಟೀಸರ್ ಅಲ್ಲಿ ಇರ್ಬೋದು, ಸಾಂಗ್ ರಿಲೀಸ್ ಆಗಿದೆಯಲ್ಲ, ಒಂದು ಶಿಪ್ ಸಾಂಗ್ ಬೇರೆ ಇದೆ, ಈಗ ವರ್ಣಮಾಲೆದು ಸಾಂಗ್ ಬೇರೆ ಇದೆ. ಅದರಲ್ಲಿ ಎಲ್ಲ ಬರೀ ನೀವೇ ಇದ್ದೀರಾ, ಬೇರೆ ಪೋಷಕ ವರ್ಗ ಇನ್ಯಾರಿದ್ದಾರೆ, ಯಾರು ಒಳಗಡೆ ಇನ್ಯಾರು ಮಾಡಿದಾರಪ್ಪ ಆಕ್ಟಿಂಗ್, ಏನು ಕೂಡ ಇಲ್ಲ. ಅದ್ರ ಬಗ್ಗೆ ಇದಾರೆ, ಬೇರೆ ಬೇರೆ ಕಲಾವಿದರು ಇದ್ದಾರೆ. ಆದ್ರೆ ಹೆಚ್ಚಿನದಾಗಿ 4 ಜನ್ಮಗಳು ನಾವಿಬ್ರೇ ಕ್ಯಾರಿ ಆಗೋದ್ರಿಂದ ಇದು 4 ಜನ್ಮದ ಕಥೆ. ಹಾಗಾಗಿ ಪ್ರೇಮ ಕಥೆ. 4 ಜನ್ಮದಲ್ಲೂ ನಾವೇ ಜಾಸ್ತಿ ಕಾಣಿಸ್ಕೊಂತೀವಿ. ಕಿಶನ್ ಬಿಲಾಗಲಿ ಅವರು ಒಂದು ಅನಾಮದೇವ ಅಂತ ಒಂದು ತುಂಬಾ ಇಂಪಾರ್ಟೆಂಟ್ ಪಾತ್ರ ಮಾಡಿದ್ದಾರೆ. ಕೃಷ್ಣ ಹೆಬ್ಬಾಳೆ ಸರ್ ಬಟ್ ವಿಲ್ಲನ್ ಅವರು ಇದ್ರಲ್ಲಿ ಅದು ನೀವು ನೋಡ್ಬೇಕು. ಏನ್ ಇಷ್ಟು ಸಣ್ಣ ಇದಾರೆ ಅಂತ ಅನ್ಕೊಂಡೆ ನಾ. ವಿಲ್ಲನ್ ಅಂದ್ರೆ ಅವ್ರದ್ದು ಕಡಕ್ ಲುಕ್ ಹೆಂಗಿರುತ್ತೆ? ವಿಲ್ಲನ್ ಅಂದ್ರೆ ಹಿಂಗೆ ಇರ್ಬೇಕು, ಹಾಗೆ ಇರ್ಬೇಕಂತ. ಹಂಗಂತ ಕಿಶನ್ ಅವ್ರ ವಿಲ್ಲನ್ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಯಾವತ್ತು ನೋಡಿ ಅಳಿಬಾರ್ದು, ಅದ್ರದ್ದು ಎಸೆನ್ಸ್ ಬೇರೆ ಇರುತ್ತೆ. ಕಿಶನ್ ಅವ್ರ ಮಾತ್ರ ಇನ್ನೆಲ್ಲೂ ನೋಡಿಲ್ಲ. ಆಮೇಲೆ ಅವ್ರ ಪಾತ್ರನ ಪುಲ್ ಆಫ್ ಮಾಡ್ಬೋದು ಅಂತಾನೆ ಯಾರಿಗೂ ನಿರೀಕ್ಷೆನೂ ಇರೋದಿಲ್ಲ.
ಸಿನಿಮಾ ನೋಡಿದಾಗ ಅದು ಬೇರೆ ಥರನೇ ಕೂಡಿಕೆನೆ ಪಿಕ್ಚರ ಒಂದಾಗಕ್ಕೆ ಬಿಡೋದಿಲ್ಲ. ಇವ್ರು ಯಾಕೋ ಜಾಸ್ತಿ dissect ಮಾಡ್ತಾರಲ್ಲ? ಇಡಿಸಕ್ ನೋಡ್ತಾ ಇದ್ದಾರೆ. ಅಲ್ಲ ಬಹಳ ಅಷ್ಟು ಕ್ಯೂರಿಯಾಸಿಟಿ ಉಂಟು ಮಾಡಿದೆ ಎಷ್ಟು ಸಲ ನೀವು ನಿಜ ಹೇಳಿ ಎಷ್ಟು ಸಲ ಟೀಸರ್ ನೋಡಿದ್ದೀರಾ? ಸಿಕ್ಕಾಪಟ್ಟೆ ನನ್ನ ಪ್ರಕಾರ ಒಂದು 20 ಸಲ ನೋಡಿದ್ದೀರಾ? ನನ್ನಿಂದನೇ ಜಾಸ್ತಿ ಹೌದು ಹೌದು. ಎಲ್ಲೆಲ್ಲಿ ಶೂಟ್ ಮಾಡಿದೀರ ಸರ್? ನಾವು ಕರಾವಳಿ ಭಾಗದ ಮಂಗಳೂರು, ಉಡುಪಿ, ಕುಂದಾಪುರ ಈ ಕಡೆ ಎಲ್ಲ ಒಂದಷ್ಟು ಚಿತ್ರೀಕರಣ ನಡೆದಿದೆ. ಕೂರ್ಗು, ಬೆಂಗಳೂರು, ಶ್ರೀರಂಗಪಟ್ಟಣ. ಇದಾದ್ಮೇಲೆ ನಾವು ಪೋರ್ಚುಗಲಲ್ಲಿ ಮದೇರಾದಲ್ಲಿ ಚಿತ್ರೀಕರಣ ನಡೆದಿದೆ. ಸಮುದ್ರದ ಮಧ್ಯದಲ್ಲೇ ಒಂದು ಹಡಗಿನಲ್ಲಿ ಚಿತ್ರೀಕರಣ ಮಾಡಿದ್ದೀವಿ. ಮತ್ತು ಕಾರೈಕುಡಿ, ತಮಿಳುನಾಡಿನ ಕಾರೈಕುಡಿಗೆ ಹೋಗಿ ಚಿತ್ರೀಕರಣ ಮಾಡಿದ್ದೀವಿ. ಸೆಟ್ಟಲ್ಲಿ ತುಂಬ ಚಿತ್ರೀಕರಣ ನಡೆದಿದೆ. ಒಂದು ಗಂಟೆಗಳ ಕಾಲ VFX ಗ್ರಾಫಿಕ್ಸ್ ಇದೆ. ಸೊ ಅದೊಂದು ಬೇರೆ ಪ್ರಪಂಚನೇ ಸೃಷ್ಟಿ ಮಾಡಿದ್ದೀವಿ ಗ್ರಾಫಿಕ್ಸ್ ಅಲ್ಲಿ. ಸೊ ಒಂದೊಂದ್ರಲ್ಲೂ ಒಂದೊಂದರ 4 ಜನ್ಮದಲ್ಲಿ ಏನೇನು ಪಾತ್ರಗಳು ಅಂತ? ಮೊದಲನೇದಾಗಿ ದೇವಲೋಕದಲ್ಲಿ ನಾನು ದೇವಕನ್ಯೆ, ಅವರು ರಾಕ್ಷಸನಾಗಿ ಕಾಣಿಸ್ಕೊಂತಾರೆ. ರಾಕ್ಷಸತನ ಹೌದು. ಅವರಿಬ್ರ ಮಧ್ಯೆ ಏನ್ ನಡೆಯುತ್ತೆ, ಏನ್ ಪ್ರೇಮ ಕಥೆ ಅನ್ನೋದನ್ನ ಒಂದ್ ಸ್ವಲ್ಪ ಅಲ್ವಾ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರ್ಸೋರು ಅಂತ ಒಂದು ಪ್ರಯತ್ನ. ಆಮೇಲೆ ಪೋರ್ಚುಗಲ್ ಪೋರ್ಷನ್ ಆದ್ರೆ ಅದ್ರೊಳಗೆ ಒಂದು ಪೋರ್ಚುಗೀಸ್ ಹುಡುಗಿ, ಅವರು ಒಂದು ಪೋರ್ಚುಗೀಸ್ ಹುಡುಗನ್ ತರ ಕಾಣಿಸ್ಕೊಂಡಿದ್ದಾರೆ. 1498 ವಾಸ್ಕೋ ಡ ಗಾಮ ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿತಾರಲ್ಲ, ಆ ಟೈಮ್ ಲೈನ್ ಹೋಗಿ ಚಿತ್ರೀಕರಣ ಮಾಡ್ತಾರ. ಹೌದು. ಅದಾದ ನಂತರ ಮಂಗಳೂರು ಕರಾವಳಿ ಭಾಗದಲ್ಲಿ ನಡೆಯುವಂತ ಒಂದು ತುಂಬಾ ಡೀಪ್ ರೂಟೆಡ್ ಲವ್ ಸ್ಟೋರಿ. ಅದು 100 ವರ್ಷ ಹಿಂದಿಂದ ಪ್ರೀ ಇಂಡಿಪೆಂಡೆನ್ಸ್ ಅರೌಂಡ್ ದಟ್ ಟೈಮ್ ಮಾಡಿರುವಂತ ಕತೆ ಅದು. ಅಂಡ್ ಇವಾಗ ಪ್ರಸ್ತುತವಾಗಿ ಇವಾಗಿನ ಜನರೇಷನ್ ಅಲ್ಲಿ ಇರುವಂತ ಒಂದು ಕ್ಯಾರೆಕ್ಟರ್ಸ್ ಕೂಡ ಇದೆ. ಸೊ 4 ಬಗೆಯ ಈಗಿನ ಕ್ಯಾರೆಕ್ಟರ್ಸ್ ಅಲ್ಲಿ ನನ್ನ ಹೆಸರು ಆಧುನಿಕ, ಅವ್ರ ಹೆಸರು ಪುರಾತನ್. ಎಷ್ಟು ಚೆನ್ನಾಗಿದೆ ಅಲ್ಲ. ಈಗ ಸಾಂಗ್ಸ್ ಎಷ್ಟಿದೆ? ಹೋಗ್ಲಿ 2 ಸಾಂಗ್ ಗೊತ್ತಾಯ್ತು. ಒಂದು ಶಿಪ್ ಸಾಂಗ್, ವರ್ಣಮಾಲಾ ಸಾಂಗ್ ಆಯ್ತು. ಅದು ಬಿಟ್ಟು ಇನ್ನೆಷ್ಟು ಸಾಂಗ್ಸ್ ಇದೆ? 5 ಹಾಡಿದೆ. ಅದೇ ಹೋಗ್ತಾ ಗೊತ್ತಾಗುತ್ತೆ. ನಿಮ್ ಫೇವರೇಟ್ ಯಾವುದು? ನಮಗೆ ಎಲ್ಲರಿಗೂ ವರ್ಣಮಾಲೆ ಜಾಸ್ತಿ ಇಷ್ಟ. ನಮಗೆ ಇನ್ನೊಂದೊಂದು ಹಾಡಿದೆ, ಅದು ಒಂದು ಪ್ಯಾಥೋ ಸಾಂಗ್. ನನಗ್ ಮನಸ್ಸಿಗೆ ಬಹಳ ಹಿಡಿಸಿರೋ ಹಾಡು. ಅದು ಯಾವಾಗ ಬಿಡುಗಡೆ ಆಗಿ ಗೊತ್ತಿಲ್ಲ. ಬಹುಶಃ ಸಿನಿಮಾ ಬಿಡುಗಡೆ ಆದ್ಮೇಲೆ ಬರುತ್ತಾ, ಅದಕ್ಕಿಂತ ಮುಂಚೆ ಬರುತ್ತಾ ಗೊತ್ತಿಲ್ಲ. ಆದ್ರೆ ನಾನಂತೂ ತುಂಬಾ ಕೇಳ್ತಿರ್ತೀನಿ ಅದರ. ಅದು ವಿಜಯ್ ಪ್ರಕಾಶ್ ಸರ್ ಹಾಡಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಏನೇನು ವರ್ಕೌಟ್ ಮಾಡಿದ್ರಿ? ಫಿಲಮ್ ಮಾಡ್ತಾ ಇದ್ದೀನಿ, ಫಸ್ಟ್ ಟೈಮ್ ಕಾಣಿಸ್ಕೊಳ್ತೀನಿ, ನನ್ನ ಗರ್ಲ್ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ, ಚಂದ ಕಾಣಬೇಕು ನಾನು ಅಂದ್ರೆ ಒಬ್ಬ ನಟನಾಗಿ ಕಾಣಿಸೋದಕ್ಕೆ ಒಬ್ಬ ನಟ ಅಂದ್ರೆ ನಾನು ನಂಬೋದು, ನೀವು ಏನೇ ಡಾನ್ಸು ಫೈಟ್ ಏನೇ ಬಂದ್ರು ನಿಮಗೆ ಎಲ್ಲ 15-20 ನಿಮಿಷದಲ್ಲಿ ಮುಗಿದೋಗುತ್ತೆ. ಇನ್ನು ಮಿಕ್ಕಿದ 2 ಗಂಟೆಗಳ ಕಾಲ ನಟನೆನೇ ಮಾಡಬೇಕು. ಸೊ ನಾನು ನಟನೆ ಮೇಲೆ ಜಾಸ್ತಿ ಒತ್ತು ಕೊಟ್ಟು ಭಾಷಾ ಪ್ರಯೋಗಗಳು, ವಾಯ್ಸ್ ಮಾಡ್ಯುಲೇಷನ್ನು, ಬೇರೆ ಬೇರೆ ಭಾವಗಳನ್ನ ಯಾವ ರೀತಿ ತರೋದು, ಮಿಶ್ರ ಭಾವ, ಈ ಥರದ್ದು ಸ್ವಲ್ಪ ಡೀಪಾಗಿ ಹೋಗಿ ಕೆಲಸ ವರ್ಕ್ ಮಾಡಿದ್ದೆ. ಇದು ನಟನಾಗಿ ತಯಾರಿ ಆಗೋದಕ್ಕೆ. ಅದ್ರ ಜೊತೆಗೆ ಕಾಣಿಸೋದಕ್ಕೆ ಒಂದು 20 kg ಸಣ್ಣ ಆಗಿದ್ದೆ, ಮತ್ತೆ ಬಲ್ಕು ಮಾಡಿದ್ವಿ. ಈ ಥರದ್ದೆಲ್ಲ ಒಂದಷ್ಟು ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಆಗಿತ್ತು. ಬೇಸಿಕ್ ಒಂದಷ್ಟು MMA, ಜಿಮ್ನಾಸ್ಟಿಕ್ಸು, ಮಾರ್ಷಲ್ ಆರ್ಟ್ಸು ಈ ಥರದ್ದು ನಡೆದಿತ್ತು. ಸೊ ಈ ಥರದ ತಯಾರಿಗಳೆಲ್ಲ ಆಗಿತ್ತು. ಆದರೆ ಪಾತ್ರಕ್ಕೆ ಪ್ರತ್ಯೇಕ ತಯಾರಿಯ ಅವಶ್ಯಕತೆ ಇತ್ತು. 4 ಪಾತ್ರ, 4ಕ್ಕೂ ಬೇರೆ ಬೇರೆ ರೀತಿ ತಯಾರಿಗಳ ಅವಶ್ಯಕತೆ ಇತ್ತು. ಸೊ 4 ಪಾತ್ರದಲ್ಲೂ ಭಾಷಾ ಪ್ರಯೋಗ ಬೇರೆ ಇದೆ, ಭಾಷಾ ಉಚ್ಚಾರಣೆ ಬೇರೆ ಇದೆ. ಆ ಕ್ಯಾರೆಕ್ಟರ್ಗಳು ಯಾವ ರೀತಿ ಮಾತಾಡ್ತವೆ, ಆ ಕ್ಯಾರೆಕ್ಟರ್ಸ್ ಡೆಪ್ತ್, ಕ್ಯಾರೆಕ್ಟರೈಸೇಷನ್ ಎಲ್ಲ ಬೇರೆ ಥರ ಇದೆ. ಆ ಕ್ಯಾರೆಕ್ಟರ್ ಯೋಚನೆ ಮಾಡೋ ರೀತಿ, ಆತನ ಹಿನ್ನೆಲೆ, ಒಂದು ಸಂದರ್ಭದಲ್ಲಿ ಯಾವ ಥರ ಬಿಹೇವ್ ಮಾಡುತ್ತೆ ಆ ಕ್ಯಾರೆಕ್ಟರ್, ಇದೆಲ್ಲ ಬೇರೆ 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 ಇದೆ. ಒಂದು ಹ್ಯಾಂಡ್ ಜೆಸ್ಚರಿಂದ ಹಿಡಿದು, ಅವ್ನು ನಡೆಯೋ ರೀತಿಯಿಂದ ಹಿಡಿದು, ಅವ್ನ ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು, ಅವ್ನು ಕಣ್ಣಾಡಿಸೋ ರೀತಿಯಿಂದ ಹಿಡಿದು ಎಲ್ಲದರಲ್ಲೂ ಬೇರೆ ಬೇರೆ ಇದೆ. ಸೊ ಅದಕ್ಕೆ ಅದರದೇ ಆದಂಥ ತಯಾರಿಗಳು ಮಾಡಬೇಕಾಗಿ ಬಂತು, ವರ್ಕ್ಶಾಪ್ಗಳು ಮಾಡಬೇಕಾಗಿ ಬಂತು. ಈಗ ನಾನು ಕರಾವಳಿ ಪ್ರದೇಶದ ಚಿತ್ರೀಕರಣ ಮಾಡ್ತಾ ಇದ್ದೀನಿ. ಅಲ್ಲೊಬ್ಬ ಕಂಬಳ ವೀರನ ಕಥೆ. 2.5 ತಿಂಗಳು ನಾನು ಕರಾವಳಿ ಭಾಗದಲ್ಲಿದ್ದೆ. ಅಲ್ಲೇ ಉಡುಪಿ, ಕುಂದಾಪುರ, ಮಂಗಳೂರು ಭಾಗದಲ್ಲಿದ್ದು, ಆ ಹಳ್ಳಿಗಳಲ್ಲಿದ್ದು, ಅಲ್ಲೇ ಹೊಳೆಗಳಲ್ಲಿ ಸ್ನಾನ ಮಾಡಿಕೊಂಡು, ಅವ್ರ ಜೊತೆ ಅವ್ರು ತಿನ್ನೋ ಊಟ ಮಾಡಿ, ಕಂಬಳ ಓಡಿಸಿ, ಅದನ್ನು ಕಲಿತು, ಅವ್ರ ಭಾಷೆ ಕಲಿತು, ಅವ್ರ ಆಕ್ಸೆಂಟ್ ಕಲಿತು. ಸೊ ಆ ಥರದ ತಯಾರಿಗಳು ತುಂಬ ನಡೆದಿದೆ. ಈ ಪೌರಾಣಿಕ, ಒಂದು ಕಡೆ ರಾಕ್ಷಸನ ಪಾತ್ರ ಅಂತಂದರೆ ಆ ಭಾಷಾ ಪ್ರಯೋಗ, ಆ ಪೌರಾಣಿಕ ಭಾಷೆ ಯಾವ ರೀತಿ ಉಪಯೋಗಿಸ್ತಾರೆ, ದೊಡ್ಡ ದೊಡ್ಡ ಡೈಲಾಗ್ಗಳು. ಸೊ ಆ ಥರದ ತಯಾರಿಗಳು, ಅದಕ್ಕೆ ಬೇಕಾಗಿರುವಂಥ ವರ್ಕ್ಶಾಪ್ಗಳು, ಪ್ರತ್ಯೇಕ ತಯಾರಿಗಳು ನಡೆದಿತ್ತು. ಓಕೆ, ಈಗ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಆಶಿಕಾ ಅವರು. ಇವರು ರೇಟಿಕ್ಸ್ ಜಾಸ್ತಿ ತಗೊಳ್ತಿದ್ರ ಹೇಗೆ?
ಇಲ್ಲ ಅನ್ಸುತ್ತೆ. ಆಕ್ಟಿಂಗ್ಗೆ ಐ ಥಿಂಕ್ ಹಿ ಗೆಟ್ಸ್ ಲೈಕ್ ಫುಲ್ ಮಾರ್ಕ್ಸ್. ನನ್ನ ಪ್ರಕಾರ ಫಸ್ಟ್ ಸಿನಿಮಾಗೆ ಇಷ್ಟ್ರ ಮಟ್ಟಿಗೆ ಏನೂ ಆಗ್ಲಿಲ್ವಾ ಅವರಿಗೆ ನಿಮ್ಮನ್ನ ನೋಡಿ? ಅವರು ರಾಕ್ಷಸನ್ ಗೆಟಪ್, ನಾನು ದೇವಕನ್ಯಾ ಗೆಟಪ್, ಅದೇ ಫಸ್ಟ್ ಫೋಟೋ ಶೂಟ್ ಲುಕ್ ಟೆಸ್ಟ್ ಮಾಡಿದ್ದು. ಅವಾಗ ಫುಲ್ ಹೆದರ್ಕೋತಾ ಇದ್ದಾರೆ, ಹಿಡ್ಕೊಳ್ಳಿ ಅಂದ್ರೆ ರಾಕ್ಷಸ ಅಂದ್ರೆ ಹೆಂಗೆ ಬಿಹೇವ್ ಮಾಡ್ಬೇಕು, ಒಂದು ಗತ್ತಿರುತ್ತೆ, ಒಂದು ಎಳ್ದಾಡೋದು, ಒಂದು ದೇವಕನ್ಯನ ಎಳ್ದಾಡೋದು, ಆ ರೀತಿ ಇತ್ತು ಸಿಚುವೇಶನ್. ಇವ್ರು ಹೆದರ್ಕೋತಾ ಇದ್ದಾರೆ. ಆಮೇಲೆ ಸುನೀಲ್ ಸರ್, ಮೇಡಮ್ ನೀವೇ ಸೀನಿಯರ್, ಸ್ವಲ್ಪ ನೀವೇ ಅವ್ರಿಗೆ ಕಂಫರ್ಟ್ ಫೀಲ್ ಮಾಡಿಸಿ ಹೇಳ್ಕೊಡಿ ಅಂತೆಲ್ಲ ಹೇಳಿ ಮಾಡಿಸಿದ್ದಾಯ್ತು. ಸೊ ಅವರು ಫಸ್ಟ್ ಡೈಲಾಗ್ ಎಷ್ಟು ರೀಟೇಕ್? ರೀಟೇಕ್ ಎಲ್ಲ ಇಲ್ಲ, ಒಂದೇ ಸಲ ಹೇಳ್ಬಿಡ್ತಾ ಇದ್ರ? ನಾವು ತುಂಬಾ ಪ್ರಾಕ್ಟೀಸ್ ಮಾಡಿ ಹೋಗ್ತಿದ್ವಿ ಎವ್ರಿ ಶೆಡ್ಯೂಲ್ ಮುಂಚೆನು. ಈಗ ಅವರು 2 ಸಿನಿಮಾ ಆಲ್ರೆಡಿ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ರು, 2-3 ಸಿನಿಮಾದಲ್ಲಿ. ನಾನು ಡೈರೆಕ್ಟರ್ ಜೊತೆ 2.5 ವರ್ಷ ಪ್ರಯಾಣ ಮಾಡ್ಬಿಟ್ಟಿದ್ದೆ ಚಿತ್ರೀಕರಣಕ್ಕಿಂತ ಮುಂಚೆನೆ. ಅದೆಲ್ಲ ಒಂದ್ ಕಡೆ ಈಸಿ ಆಯ್ತು ಅಂತ ಅನ್ಸುತ್ತಾ? ಸಿನಿಮಾ 3 ವರ್ಷ ಎಳ್ದಿದ್ ಒಳ್ಳೇದಾಯ್ತು ಅಲ್ಲ, ಒಳ್ಳೇದೇ ಆಗಿದೆ. ಅವ್ರು ಯಾವ ತರ ಯೋಚನೆ ಮಾಡ್ತಾರೆ, ಅವ್ರ ಅಸಿಸ್ಟೆಂಟ್ ಡೈರೆಕ್ಟರ್ ತರ ನಾನು ಯೋಚನೆ ಮಾಡ್ತಿದ್ದೆ. ಅವ್ರು ಯಾವ ತರ ಯೋಚನೆ ಮಾಡ್ತಾರೆ, ಈ ಕ್ಯಾರೆಕ್ಟರ್ ಅವ್ರು ಯಾವ ತರ ಬರ್ತಿದ್ದಾರೆ, ಈ ಕ್ಯಾರೆಕ್ಟರ್ ಯಾವ ತರ ಬಿಹೇವ್ ಮಾಡುತ್ತೆ, ಇದು ನಾನು ತುಂಬಾ ಡೀಪ್ ಆಗಿ ಅರ್ಥ ಮಾಡ್ಕೊಳಕ್ ಅವಕಾಶ ಆಯ್ತು. ಅವ್ರನ್ನ ಡೈಲಾಗ್ ಬರೆದ್ರೆ ಅದೇನಕ್ಕೆ ಬರ್ದಿದ್ದಾರೆ, ಅದ್ರಲ್ಲಿ ಏನಾದ್ರು ಮಾಡಿಫಿಕೇಶನ್ ಬೇಕಾ, ಆತರ ಅವ್ರ ಜೊತೆ ಕೂತ್ಕೊಂಡು ನಾನು ತುಂಬಾ ಚರ್ಚೆಗಳು ಮಾಡ್ತಿದ್ದೆ. ಬಟ್ ನಿಮ್ಗೆ ಫಸ್ಟ್ ಫಿಲಮ್ ಅಲ್ಲೇ ಇಷ್ಟು ತರ ಗೆಟಪ್ ಗಳು ಹಾಕೊಳ್ತಾ ಇದ್ದೆ, ಬಹಳ ಖುಷಿ ಆಗಿರ್ಬೇಕು ಅಂತ ಅನ್ಸುತ್ತಲ್ಲ? ಎಲ್ಲ ಖುಷಿ ಆಯ್ತು. ರಾಕ್ಷಸನ್ ಗೆಟಪ್ ಅಂತ ಅಳ್ಕೊಂಡು ನಂಗೆ ಈ ತರ ಕೊಟ್ಟಿದ್ದಾರೆ ಅಂತಾನೆ ಫುಲ್ ಟೈಮ್ ಆಗ್ತಾ ಇದ್ರು ಅವರು. ಅಂದ್ರೆ ವಿಕಾರವಾಗಿ ಕಾಣ್ಬೇಕಲ್ವಾ ರಾಕ್ಷಸ ಅಂತ ಅವ್ರ ಆತರ ಮಾಡಿಸಿದ್ರು. ನನಗೆ ಚೆನ್ನಾಗಿರೋ ಮುಖ ನಿಂಗ್ ಮಾಡ್ಬಿಟ್ರಲ್ಲ ಅಂತ ಬೇಜಾರು. ಈಗ ಗತವೈಭವದ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳ ಬಗ್ಗೆ ಆಶಿಕಾ ಹೇಳೋದಾದ್ರೆ, ನಾವು ಕುಂದಾಪುರದಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಅದು ಅಂದ್ರೆ ಉಯ್ಯಾಲೆಗೆ ಒಂದು ತುಂಬಾ ಉದ್ದ ಇರೋ ಮರಕ್ಕೆ ಉಯ್ಯಾಲೆ ಕಟ್ಟಿ, ಕ್ರೇನ್ಗೆ, ಓ ಕರೆಕ್ಟ್, ಕ್ರೇನ್. ನಾನು ಮರ ನೋಡ್ತೀವಿ ಬಟ್ ಅಲ್ಲೆಲ್ಲೂ ಕಟ್ಟಕ್ ಆಗಲ್ಲ ಅನ್ಕೊಂಡು ಕ್ರೇನ್ಗೆ ಕಟ್ಟಿ ಅಲ್ಲಿ ಜೋಕಾಲಿ ಆಡ್ಸೋದು ಅಂತ ನನಗಿದ್ದಿದ್ದು. ನಾವೆಲ್ಲ ಎಂತ ನೋಟು ದುಷ್ಯಂತ್ ಬರ್ತಿದಾರೆ, ಅವ್ರನ್ನ ಕಳ್ಸ್ಬಿಡೋಣ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಟ್ಟು ಮೇಲೆ ಕಳಿಸ್ಲಿಲ್ವಲ್ಲ. ಆಮೇಲೆ ಅಯ್ಯೋ, ನನಗ್ ಬಾಯ್ ಇರೋದು ಒಬ್ಬ ಮಗ, ನಮ್ಮ ಅಪ್ಪ ಅಮ್ಮಗೆ ಸಿನಿಮಾ ಮಾಡೋದೇ ಅವ್ರಿಗೆ ಇಷ್ಟ ಇಲ್ಲ, ಸಿನಿಮಾ ಮಾಡಕ್ ಬಂದ್ ಏನೋ ಮಾಡ್ಕೊಂಡ್ಬಿಟ್ಟ ನನ್ಗೆ ಆ ಭಯ. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ದುಷ್ಯಂತ್ ಅವ್ರಿಗೆ ಏನಾದ್ರು ಅಡುಗೆಗಳು, ಊಟಗಳು, ಮಧ್ಯಾಹ್ನ ಲಂಚ್ ಅಥವಾ ಬ್ರೇಕ್ ಟೈಮ್ ಅಂತ ಕೂರ್ಸಿದ್ರೆ ಅವ್ರನ್ನ ಎಬ್ಸಕ್ಕೆ ದೊಡ್ಡ ಕಷ್ಟ. ಆ ಐಟಮ ಈ ಐಟಮ್ ಅನ್ಕೊಂಡು ಎಲ್ಲಾನು ತಿನ್ಕೊಂಡು ಕುತ್ಕೊಂಡು ಫುಲ್ಲು ಲೇಟ್ ಮಾಡ್ಸೋದು. ನಾನು ಎಷ್ಟು ತಿಂತೀರಾ ಇದೆ ಹೋಗೋಣ ಶಾರ್ಟಿಂಗ್ ಅಂದ್ಬಿಟ್ಟು ತುಂಬಾ ಕಷ್ಟ. ಈಗ ಒಂದ್ ಫಿಲಮ್ ಆಗಿದೆಯಲ್ಲ, ಕಂಟಿನ್ಯೂ ಮಾಡೋಣ ಅಂತ ಅನಿಸ್ತಾ ಇದೆಯಾ? ಏನ್ ಮೇಡಮ್ ಡೇಟ್ ಕೊಡ್ಬೇಕಲ್ಲ. ಆಶಿಕಾ ನಮ್ಗೆ ಒಂದು ಹೀರೋಯಿನ್ ತರ ಯಾವತ್ತೂ ಭಾವಿಸಿಲ್ಲ. ನಮ್ಮ ಮನೆ ಹುಡುಗಿ ಅನ್ನೋ ತರ ಭಾವನೆ ಇದೆ. ನಮ್ಮ ತುಮಕೂರವರು, ನಮ್ಗೆ ಗೊತ್ತಿರೋ ಕುಟುಂಬದವರು. ಆಮೇಲೆ ಅವರು ಪಾತ್ರಕ್ಕೆ ಯಾವ ರೀತಿ ಇನ್ವಾಲ್ವ್ ಆದ್ರು, ಕಥೆಗೆ ಯಾವ ರೀತಿ ಇನ್ವಾಲ್ವ್ ಆದ್ರು, ಇದರಲ್ಲಿ ಹೀರೋಯಿನ್ಗಿನ್ನ ಹೆಚ್ಚಾಗಿ ಅವರು ಎಲ್ಲಾ ವಿಭಾಗದಲ್ಲೂ ಇನ್ವಾಲ್ವ್ಮೆಂಟ್ ತೋರಿಸಿದ್ರು, ಆಸಕ್ತಿ ತೋರಿಸಿದ್ರು. ಪ್ರತಿದಿನ ಯಾವುದೋ ಬೇರೆ ಶೂಟಿಂಗ್ ಅಲ್ಲಿ ಇದ್ರು ಏನ್ ನಡೀತಿದೆ, ಏನ್ ಕೆಲಸ ನಡೀತಿದೆ, VFX ಯಾವ ರೀತಿ ಬರ್ತಿದೆ, ಒಂದ್ಸಲ ಶಾರ್ಟ್ ತೋರಿಸಿ ನಾವು ಇಷ್ಟೆಲ್ಲ ಕಷ್ಟಪಟ್ಟು ವರ್ಕ್ ಮಾಡಿದೀವಿ, VFX ಚೆನ್ನಾಗಿ ಬರಲಿಲ್ಲ ಅಂದ್ರೆ ಸ್ವಲ್ಪ ಆರ್ಟಿಫಿಷಿಯಲ್ ಆಗಿ ಕಂಡ್ರೆ ಅದೊಂಥರ ಕಾರ್ಟೂನಿಸ್ಟ್ ತರ ಕಾಣುತ್ತೆ, ಕಳಿಸಿ ಅಂತ ಕಳಿಸ್ಕೊಳ್ಳೋರು, ಇನ್ನೊಂದೇನೋ ಎಡಿಟ್ ಕಳಿಸ್ಕೊಳ್ಳೋರು. ಸೊ ಅವ್ರಿಗೆ ಒಂದು ಆ ಇನ್ವಾಲ್ವ್ಮೆಂಟ್ ತುಂಬಾ ಖುಷಿ ಆಗುತ್ತೆ. ಆ ತರ ಇನ್ವಾಲ್ವ್ ಆಗಿ ಅವ್ರದ್ದು ಇನ್ಪುಟ್ಸ್ಗಳು ಕೊಡುವಂತ ವ್ಯಕ್ತಿಗಳ ಜೊತೆಗೆ ಮತ್ತಷ್ಟು ಕೆಲಸ ಮಾಡ್ಬೇಕು ಅಂತ ಆಸೆ ಆಗುತ್ತೆ. ಮಂಗಳೂರಲ್ಲಿ ನಾವು ಶೂಟ್ ಮಾಡ್ಬೇಕಾದ್ರೆ ಅವರು ಒಂದು ತಮಿಳ್ ಚಿತ್ರ ಮಾಡ್ತಾ ಇದ್ರು, ಒಂದು ತೆಲುಗು ಚಿತ್ರ ಮಾಡ್ತಾ ಇದ್ರು. ನಾವು 30-35 ದಿನ ಕಂಟಿನ್ಯೂಸ್ ಶೆಡ್ಯೂಲ್ ಅಲ್ಲಿ 3-4 ಸಲ ಬಂದು ಹೋದ್ರು. ಮಧ್ಯ ಅವ್ರಿಗೆ ಎಷ್ಟೇ ಒಂದಿನ ಬ್ರೇಕ್ ಸಿಕ್ಕಿದ್ರು ಕೂಡ ಅಲ್ಲಿ ಮನವಿ ಮಾಡ್ಕೊಂಡು ಅಲ್ಲಿ ಬ್ರೇಕ್ ತಗೊಂಡು ಬಂದು ಶೂಟ್ ಮಾಡಿ ವಾಪಸ್ ಹೋಗಿರೋದುಂಟು. ಸೊ ಆ ತರ ಕಮಿಟ್ಮೆಂಟ್ ಇರೋ ನಟಿ ಜೊತೆ ಯಾಕೆ ನೀವು ಮತ್ತೆ ಕೆಲಸ ಮಾಡಲ್ಲ ಅಂತ ಮಾಡ್ಲೇಬೇಕು ಅನ್ಸುತ್ತಲ್ಲ. ಓಕೆ, ನೆಕ್ಸ್ಟ್ ಯಾರ ಜೊತೆ ಮಾಡ್ಲಿಕ್ಕೆ ಇಷ್ಟ ನಿಮ್ಗೆ? ಹೀರೋಯಿನ್ ಯಾರಿರ್ಬೇಕು? ಪೂಜಾ ಹೆಗ್ಡೆ ಅಂದ್ರೆ ಇಷ್ಟ ಅವರಿಗೆ. ಸೊ ಮೇ ಬಿ ಪೂಜಾ ಹೆಗ್ಡೆ ಅವ್ರ ಜೊತೆ ಅವ್ರಿಗೆ ಮಾಡಕ್ ಆಸೆ. ನೋಡಿ ಹೇಳಕ್ಕೂ ಎಷ್ಟು ನಾಚ್ಕೊತಿದ್ದಾರೆ. ಅವರು 19 ಸಿನಿಮಾ ಆಗ್ಬಿಟ್ಟಿದೆಯಲ್ಲ, ಈಗ ಇದು 20ನೇ ಚಿತ್ರ ಅಲ್ವಾ, ಸೀನಿಯರ್ ಅಂತ. ಅವ್ರಿಗೆಲ್ಲ ಅನುಭವ ಇದೆ ಈಗ. ಹಂಗಂದ್ರೆ ನಂಗೆ ನಾಚಿಕೆ. ಡೈಲಾಗ್ಸ್ ಅಷ್ಟು ನೋಡ್ಲಿಲ್ಲ ನಾನು, ಯಾವ್ದು ಡೈಲಾಗ್ ಹೊಡಿಯೋದು ಯಾವ್ದು ನೋಡ್ಲಿಲ್ಲ. ದೇವಲೋಕದಲ್ಲಿ ನೋಡ್ತೀರಾ ನೀವು? ದೇವಲೋಕದಲ್ಲಿ ಇಷ್ಟಿಷ್ಟುದ ಡೈಲಾಗ್ಸ್ ಇದೆ. ರಾಕ್ಷಸ ಅಲ್ವಾ, ಅಯ್ಯೋ ಬೇಡ ಬೇಡ ಅಂದ್ರೆ ಹೊಡಿತಾರೆ. ನನಗೆ ಒಂದು ಅಡ್ವಾಂಟೇಜ್ ಏನಾಗಿತ್ತು, ನಮ್ಮ ತಾಯಿಯವ್ರ ತಂದೆ, ನಮ್ಮ ತಾತ ನಮ್ಗೆ ಚಿಕ್ಕ ವಯಸ್ಸಿಂದ ರಾಜರ ಕಥೆಗಳು, ರಾಮಾಯಣ ಮಹಾಭಾರತ ಕಥೆಗಳು ಹೇಳೋರು. ನನಗೆ ತಲೆ ತುಂಬಾ ಮೈಥಾಲಜಿನೇ ಓಡೋದು. ಹಾಗಾಗಿ ಏನ್ ಮಾಡ್ತಿದ್ದೆ, ಪೌರಾಣಿಕ ಪಾತ್ರಗಳು ಮಾಡಿರುವಂತ ಹಳೆ ಚಿತ್ರಗಳನ್ನ ಜಾಸ್ತಿ ನೋಡ್ತಾ ಇದ್ದೆ. ಅಣ್ಣವರೇ ಜಾಸ್ತಿ ಮಾಡಿರೋದಲ್ಲ ಪೌರಾಣಿಕ. ಸೊ ಆ ಚಿತ್ರಗಳನ್ನ ನೋಡ್ಕೊಂಡು ಬೆಳೀತಾ 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 ಅದನ್ನೇ ರಿಪೀಟ್ ನೋಡಿ 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 ಅವ್ರು ಹೇಳೋ ಡೈಲಾಗ್ನ ನಾನು ಹೇಳ್ತಾ ಇದ್ದೆ. ಕೆಲವೊಂದು ಚಿತ್ರಗಳು ಇವತ್ತಿಗೂ
ಅಲ್ಲಿ 2 ಪಾತ್ರಗಳು ಹೇಳೋ ಡೈಲಾಗ್ ನಾನು ಇಲ್ಲೇ ಕೂತ್ಕೊಂಡು ಹೇಳ್ತಾ ಇರ್ತೀನಿ. ಬರ್ಲಿಕ್ಕೆ ಬಹಳ ಕಷ್ಟ ಇರುತ್ತೆ, ಎಷ್ಟೊಂದ್ ಜನ ಪಾಪ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಬಟ್ ಈಸಿ ಆಯ್ತಾ ನಿಮ್ಗೆ, ಕಷ್ಟ ಆಯ್ತಾ? ಮೇಡಮ್ ಒಂದೇನು ಹೇಳ್ಬೋದು ಅಂದರೆ, ತೆರೆ ಮೇಲೆ 5 ಸೆಕೆಂಡು 10 ಸೆಕೆಂಡು ಬಂದರೆ ಸಾಕು ಅಂತ ಆಸೆ ಪಡುವಂಥ ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ. ಅದ್ರ ಮಧ್ಯೆ ಗತವೈಭವದಂಥ ಒಂದು ದೊಡ್ಡ ಸ್ಕೇಲಿನ ಭಾರತೀಯ ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸುವಂಥ ಅವಕಾಶ ಸಿಕ್ಕಿರೋದು ನನ್ನ ಪುಣ್ಯ, ನನ್ನ ಅದೃಷ್ಟ. ಈ ಒಂದು ಅವಕಾಶನ ನಾನು ಲೈಟಾಗಿ ತಗೊಂಡಿಲ್ಲ. ಯಾಕಂದರೆ ಇದ್ರ ಹಿಂದೆ ನಂದು ಈಗ 7-8 ವರ್ಷದ ತಯಾರಿ ಇದೆ. ನಿಮ್ಮ ಕಣ್ಮುಂದೆ ಕಾಣ್ತಿರೋದು ಒಂದು ಸಿನಿಮಾ, ಬಟ್ ಇದ್ರ ಹಿಂದೆ 8 ವರ್ಷದ ನನ್ನ ತಯಾರಿಗಳಿದೆ, ನಂದೇ ಆದಂಥ ಒಂದು ಜರ್ನಿ ಇದೆ. ಓಕೆ, ಈಗ ಗತ ವೈಭವದ ಒಳಗಡೆ ಏನಿದೆ? ಈಗ ಒಂದು ಊಟ ಮೆನು ಅಂತಂದ್ರೆ ಇಂತಿಂಥದ್ದು ಅಂತ, ಸೊ ಹಾಗೆ ಏನೇನಿದೆ ಇದ್ರೊಳಗಡೆ? ಈಗ ಎಲ್ಲರೂ ಪೀರಿಯಾಡಿಕ್ ಸ್ಟೋರಿ, ಹಳೆ ಕಾಲದ ಸಿನಿಮಾದ ಹಳೆ ಕಾಲದ ಕತೆಗಳನ್ನ ಪುನಃ ವಾಪಸ್ ಬರ್ತಿದೆ, ಓಲ್ಡ್ ಇಸ್ ಗೋಲ್ಡ್ ಅನ್ನೋದು. ಸೊ ಆ ಥರದ್ದು ಒಂದು 2-3 ಥರದ ಕತೆಗಳಿದೆ. ಸೊ ಪೀರಿಯಾಡಿಕ್ ಸ್ಟೋರಿಯಲ್ಲಿ ಒಂದು ಬ್ಯೂಟಿಫುಲ್ ಡೀಪ್ ರೂಟೆಡ್ ಲವ್ ಸ್ಟೋರಿ ಇದೆ. ಆ್ಯಂಡ್ ಸಿಕ್ಕಾಬಟ್ಟೆ ನಗ್ಸೋ ಅಂತ ಒಂದಷ್ಟು ಫನ್ ಕಾಮಿಕ್ ಸೀನ್ಸ್ಗಳಿದಾವೆ, ರೊಮ್ಯಾನ್ಸ್ ಇದೆ, ಫೈಟ್ಸ್ ಇದೆ, ಆ್ಯಕ್ಷನ್ ಇದೆ, ಆ್ಯಂಡ್ ಮೈಥಾಲಜಿ ಇದೆ. ಒಂದು ಫುಲ್ ಮೀಲ್ಸಲ್ಲಿ ಏನಿರುತ್ತೋ ಎಲ್ಲ ಇರುವಂಥದ್ದು ಗತವೈಭವ. ಓಕೆ, ಈಗ ಸಿನಿಮಾ ಯಾಕೆ ನೋಡಬೇಕು ಹೋಗ್ಲಿ? ಸಿನಿಮಾ ನಿಮಗೆ ಈಗ ನಮ್ಮ ಅಕ್ಕನ ಮಕ್ಕಳೆಲ್ಲ ಚಿಕ್ಕ ಮಕ್ಕಳು, 2 ವರ್ಷದ 3 ವರ್ಷದ ಮಕ್ಕಳು, ಅವ್ರಿಗೆ ಹಾಲಿವುಡ್ಡಲ್ಲಿ ಒಂದಷ್ಟು ಫ್ಯಾಂಟಸಿ, ಸೂಪರ್ ಹೀರೋ, ಏನೋ ಹೊಸ ಲೋಕದ ಥರ, ಪ್ರಪಂಚದ ಥರ ಎಲ್ಲ ಸೃಷ್ಟಿ ಮಾಡಿರ್ತಾರೆ. ಅದನ್ನು ರಿಪೀಟ್ ಪದೇ ನೋಡ್ತಿರೋದು ನಾನು ಗಮನಿಸ್ತೀನಿ. ಆ ರೀತಿ ಒಂದು ಸಣ್ಣದ 2 ವರ್ಷದ ಮಗು ಗತವೈಭವ ಚಿತ್ರ ನೋಡೋಕ್ಕೆ ಬಂದರೆ ಅವ್ರಿಗೆ ಆ ಥರದ್ದು ಒಂದು ಫ್ಯಾಂಟಸಿ ಲೋಕನೇ ಇದೆ. ಅವರು ಪದೇ ರಿಪೀಟ್ ಆಡಿಯನ್ಸ್ ಇರ್ತಾರೆ ಗತವೈಭವಕ್ಕೆ. ಒಂದು ಬೇರೆ ಪ್ರಪಂಚ ನೋಡುವಂಥ ಅವಕಾಶ ಈ ಥರದ್ದೆಲ್ಲ ಇದೆ. ಮತ್ತು ನಿಮಗೆ ಒಂದು ಸ್ವಲ್ಪ ಟೀನೇಜು, ಫನ್ ಎಕ್ಸ್ಪೆಕ್ಟ್ ಮಾಡೋವಂಥ ಜನಕ್ಕೆ ಸುನಿ ಸರ್ನ ಸಿಗ್ನೇಚರ್ ಡೈಲಾಗ್ಸ್ಗಳು, ತಮಾಷೆ, ತರಲೆ, ಕಾಲೆಳೆಯೋದು, ತಲೆಹರಟೆ ಖಂಡಿತ ಇದೆ. ಮತ್ತು ಸ್ವಲ್ಪ ಒಂದು ಮಿಡಲ್ ಏಜ್ದವರು, ಮ್ಯಾರಿಡ್ ಕಪಲ್ ಥರ ಏನಾದರೂ ಬಂದರೆ ಅವ್ರಿಗೆ ಒಂದು ನಿಷ್ಕಲ್ಮಶವಾದಂಥ ಒಂದು ಪ್ರೀತಿ ಇರುವಂಥ ಒಂದು ಜನ್ಮ ಇದೆ. ತುಂಬ ನಿಷ್ಕಲ್ಮಶವಾದ ಪ್ರೀತಿ, ಆ ಥರದ್ದು ಪ್ರೀತಿನ ತೆರೆ ಮೇಲೆ ಕಳೆದ ಒಂದು 30-35 ವರ್ಷದಿಂದ ನಾವು ನೋಡೇ ಇಲ್ಲ. ಆ ಥರದ್ದಿದೆ. ಮತ್ತು ತೀರಾ ವಯಸ್ಸಾದವ್ರು ಬಂದರೂ ಕೂಡ ಅವ್ರು ಯಾವ ಸನಾತನ ಧರ್ಮದ ಯಾವ ಹಳೆ ಕಥೆಗಳನ್ನ ಕೇಳ್ಕೊಂಡು, ರಾಜರ ಕಥೆಗಳನ್ನ ಕೇಳ್ಕೊಂಡು, ಈ ನೆಲದ ಕಥೆಗಳನ್ನ ಕೇಳ್ಕೊಂಡು ಬೆಳೆದಿದ್ರು, ಆ ಕಥೆಗಳು ತೆರೆ ಮೇಲೆ ತೋರಿಸುವಂಥ ಪ್ರಯತ್ನ ಮಾಡಿದ್ದೀವಿ. ದೇವಲೋಕದಲ್ಲಿ, ಸಮುದ್ರ ಮಂಥನದಲ್ಲಿ, ಇಡೀ ಭಾರತೀಯ ಚಿತ್ರರಂಗದಲ್ಲಿ ಯಾರು ತೋರಿಸಿಲ್ಲ ಆ ರೀತಿ ನಮ್ಮ ಕನ್ನಡದ ಚಿತ್ರದಲ್ಲಿ ನಾವು ತೋರಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಓಕೆ, ಇನ್ನು ಮೊನ್ನೆ ಅಷ್ಟೇ ಇವರು ಸುನಿ ಅವ್ರು ಹೇಳ್ತಾ ಇದ್ರು ಗಲಾಟೆ ಆಗಿದ್ದು ಈ ಸೆಟ್ಟಲ್ಲೇ. ಯಾವ ಗಲಾಟೆ? ಅಷ್ಟೊಂದು ಟಾರ್ಚರ್ ಮಾಡಿದ್ರ ನೀವು ಇಬ್ರು ಗಲಾಟೆ ಮಾಡಿ ಪಾಪ ಅವರು ಅಷ್ಟು ರೊಚ್ಚಿಗೆ ಹೇಳೋ ಥರ? ಸೊ ಐ ಥಿಂಕ್ ಇದೇ ದೇವಲೋಕ ಸೀಕ್ವೆನ್ಸಲ್ಲಿ ಆಲ್ಮೋಸ್ಟ್ ಒಂದು ವಾರ ಸೀಕ್ವೆನ್ಸ್ ಅನ್ನೋ ಥರ ಒಂದಷ್ಟು ಡೇಟ್ಸ್ ಅನ್ಕೊಂಡು ತೊಗೊಂಡು ಮಾಡಿದ್ದು. ಆ್ಯಂಡ್ ಆ ಟೈಮಲ್ಲಿ ನನಗೆ ತುಂಬ ನೆಕ್ ಪೇನ್ ಇತ್ತು. ಸೊ ಮೆಂಟಲಿ ಫಿಸಿಕಲಿ ಇಟ್ ವಾಸ್ ವೆರಿ ಸ್ಟ್ರೆಸ್ಫುಲ್. ಆ ಥರ ಜ್ಯುವೆಲ್ರಿ ಹಾಕೊಂಡು, ಆ ಕ್ರೌನು, ಆ ಇಷ್ಟುದ್ದ ಕೂದಲು, ಸೊ 1 ಡೇ ಎಂಜಾಯ್ ಮಾಡ್ಬೋದು ಅದನ್ನೆಲ್ಲ ಆ ವೈಭವದಲ್ಲಿ. ಅಷ್ಟು ಒಂದು 9-10 ದಿನ ಅದನ್ನೇ ಇಟ್ಕೊಂಡು ಮಾಡ್ಬೇಕಂದ್ರೆ ಓವರ್ ದ ಟೈಮ್ ಅದು ಸ್ವಲ್ಪ ಸ್ಟ್ರೇನ್ಫುಲ್ ಅನ್ಸೋದು, ಒಂಥರ ಇರಿಟೇಟ್ ಆಗ್ತಾ ಇತ್ತು. ಸೊ ಅದು ಲಾಂಗರ್ ಕಾಲ್ ಶೀಟ್ ಆದಂಗೆ ತುಂಬ ಓವರ್ ನೈಟ್ 2 AM 3 AM ವರೆಗೂ ಎಲ್ಲ ನಡೀತಿತ್ತು ಶೂಟು. ಸೊ ಅವಾಗ ಬೇಗ ಮುಗಿಸ್ತೀನಿ ಅಂತ ಹೇಳಿದ್ರು, ಬೇಗ ಮುಗಿಸಿರ್ಲಿಲ್ಲ. ನನಗೆ ಅವತ್ತು ತುಂಬ ತಲೆನೋವು, ತುಂಬ ಪೇನ್ ಶುರು ಆಗ್ಬಿಟ್ಟಿತ್ತು. ನನಗೆ ಅವಾಗ ಒಂದು ಸ್ವಲ್ಪ ಸಣ್ಣದಾಗೆ ಒಂಚೂರು ಜಗಳ ಅಂದ್ರೆ ಏನು ಬೈದಾಡು ಇಲ್ಲ, ಅದೊಂಥರ ಕೋಲ್ಡ್ ವಾರ್ ಥರನೇ. ಮನೇಲಿ ಅಣ್ಣ ತಂಗಿ ಕೋಲ್ಡ್ ವಾರ್ ಮಾಡಲ್ವಾ, ಬ್ರದರ್ ಸಿಸ್ಟರ್, ಹಂಗೆ ಇತ್ತು. ಮೈಕೈ ನೋವೆಲ್ಲ ಬರ್ಲಿಲ್ವಾ? ಅಷ್ಟೊಂಥರ ಗೆಟಪ್ಗಳು, ಅದು ಡ್ರೆಸ್ಸು ಹಾಕೊಳ್ಳೋದು, ಒಂದು ಸೀರೆ ಹಾಕೊಂಡು ಒಂದು ಫಂಕ್ಷನ್ಗೆ ಹೋಗಿ ಬಂದ್ರೆ ಇವು ಯಾವಾಗ ಬಿಚ್ಚಿತವಪ್ಪ ಅಂತ ಅನ್ಸ್ಬಿಡುತ್ತೆ. ಇಲ್ಲ, ನನಗೂ ಅವ್ರಿಗೂ ಇಬ್ರಿಗೂ ಈಕ್ವಲಿ ಇಟ್ ವಾಸ್ ವೆರಿ ಸ್ಟ್ರೆಸ್ಫುಲ್. ಬಿಕಾಸ್ ಅವರು ಆ ರಾಕ್ಷಸನ್ ಗೆಟಪ್ ಅಲ್ಲಿ ಕ್ರೌನು, ಕಿರೀಟ ಹಾಕೊಂಡು, ಇದು ಗದೆ ಎಲ್ಲ ಇಟ್ಕೊಂಡು, ಇಟ್ ವಾಸ್ ವೆರಿ. ನನಗೆ ಇದನ್ನ ಪ್ರಾಸ್ಥೆಟಿಕ್ಸ್ ಹಾಕೊಳ್ಳೋದಕ್ಕೆ, ಮೇಕಪ್ ಹಾಕೊಳ್ಳೋದಕ್ಕೆ 2.5 ಅವರ್ ಇರ್ತಿತ್ತು. ಇವ್ರಿಗೂ ಕೂಡ ಇಲ್ಲಿ ಕಿವಿಯಲ್ಲಿ, ಇಲ್ಲಿ ಎಲ್ಲ ಕಡೆ ಮೈಯಲ್ಲಿ ಎಲ್ಲ ರಕ್ತ ಬಂದ್ಬಿಟ್ಟಿರೋದು. ಯಾಕಂದ್ರೆ ಒಂದು ಫೈಟ್ ಸೀಕ್ವೆನ್ಸ್ ಅಲ್ಲಿ ಎಳೆದಾಡೋ ಥರದ್ದೆಲ್ಲ ಸ್ವಲ್ಪ ಇದೆ. ಸೊ ಅವ್ರಿಗೂ ತುಂಬಾ ಆ ಥರದ್ದೆಲ್ಲ ಏಟ್ ಆಗಿದ್ದು. ಆ ಕೋಪ ಅದೇ ಮೇಲ್ಗಡೆ ಕಳ್ಸೋದಿತ್ತಲ್ಲ, ಆ ಕೋಪನ ಅಲ್ಲಿ ಎಳ್ದಾಡ. ಓಕೆ, ಈಗ November 14th ರಿಲೀಸ್ ಆಗ್ತದೆ ಮೂವಿ. ಕೊನೆಯದಾಗಿ ಇಬ್ರು ಕೂಡ ಏನ್ ಹೇಳ್ತೀವಿ? ಒಂದು ಸಿನಿಮಾ ಬದಲು 4 ಕತೆನ ಹೇಳೋ ಹೊರಟಿರೋ ಪ್ರಯತ್ನ ಗತವೈಭವದಲ್ಲಿ. ಸೊ ಎಲ್ಲವೂ ಇರುವಂಥದ್ದು ಗತವೈಭವ. ನಮ್ಮ ಕನ್ನಡ ಜನತೆಗೆ ಒಂದು ಹೊಸತನ ಇರುವಂಥದ್ದು ಗತವೈಭವ. ಎಲ್ಲರೂ ಬಂದು ಸಿನಿಮಾನ ನಿಮ್ಮ ಫ್ಯಾಮಿಲಿ ಜೊತೆ ಥಿಯೇಟರ್ ಕೂತ್ಕೊಂಡು ನೋಡಬೇಕು ಅನ್ನೋದು ನನ್ನ ಆಸೆ. ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಎಲ್ಲರೂ November 14th ಗತವೈಭವನ ಥಿಯೇಟ್ರಲ್ಲಿ ನೋಡಿ. ಗತವೈಭವದ ಟೀಸರ್ ಬಿಡುಗಡೆ ಆಗಿದೆ.
ವರ್ಣಮಾಲೆ ಹಾಡು ಬಿಡುಗಡೆ ಆಗಿದೆ, ಶಿಪ್ ಹಾಡು ಬಿಡುಗಡೆ ಆಗಿದೆ, ಟ್ರೈಲರ್ ಬಂದಿದೆ. ಸೊ ಈ ರೀತಿಯ ಚಿತ್ರದ ತುಣುಕುಗಳು ಈಗ ಆಲ್ರೆಡಿ ಹೊರಗಡೆ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಮೊದಲು ಅದನ್ನು ನೋಡಿ, ಅದನ್ನು ನೋಡಾದ್ಮೇಲೆ ನಿಮ್ಗೇನಾದರೂ ಪ್ರಾಮಾಣಿಕ ಪ್ರಯತ್ನ ಇದೆ ಈ ಚಿತ್ರದಲ್ಲಿ, ಚಿತ್ರತಂಡ ಏನೋ ಒಂದು ಹೊಸ ಪ್ರಯತ್ನ ಮಾಡಿದೆ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ನವೆಂಬರ್ 14ಕ್ಕೆ ಚಿತ್ರರಂಗದಲ್ಲಿ ಚಿತ್ರಮಂದಿರಕ್ಕೆ ಬಂದು ಗತವೈಭವಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದ. 4 ಜನ್ಮದಿಂದಲೂ ಕೂಡ ಒಂದು ಹೇಳಬೇಕು ನಾನು ಆಶಿಕಾ ಅವ್ರಿಗೆ ಅಂತ ಹೇಳಿ ಕಾಯ್ತಾ ಇದ್ರಿ. ಏನೋ ಹೇಳಿದ್ರಿ, ಏನ್ ಹೇಳಿದ್ರಿ? ಇವನೊಂತರ ದೀರ್ಘ ಸ್ವರ, ಈ ಜೋಡಿ ಮಿಲನ ಸಮೀಕರಣ, ವರ್ಣಮಾಲೆ ಕಾಗದದ ಮೇಲೆ, ಭಾಷೆ ಬರವಣಿಗೆ ಸಂಧಾನ. ಎಷ್ಟು ಚೆನ್ನಾಗಿ ಹಾಡ್ತೀರಾ, ರಾಗ ತಾಳ ಎಲ್ಲ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ. ಮಸ್ತಾಗಿ ಹಾಡಿದ್ರಿ ಇಬ್ರು ಕೂಡ, ಒಳ್ಳೆ ಪ್ಲೇ ಬ್ಯಾಕ್ ಸಿಂಗರ್ ತರನೇ ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇಬ್ರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಮಾತಾಡಿದ್ರಿ, ಸಾಕಷ್ಟು ವಿಚಾರಗಳನ್ನ ನಿಮ್ಮ ಚಿತ್ರದ ಬಗ್ಗೆ ಹಂಚ್ಕೊಂಡಿದ್ರಿ. ಥ್ಯಾಂಕ್ ಯು. ಧನ್ಯವಾದಗಳು ಕುಸುಮಾ ಮೇಡಮ್. ವೀಕ್ಷಕರೇ ಕೇಳಿಸ್ಕೊಂಡಲ್ವಾ, ಇದೇ ನವೆಂಬರ್ 14ನೇ ತಾರೀಕು ಮಕ್ಕಳ ದಿನಾಚರಣೆಯ ದಿನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮಕ್ಕಳಿಗೆ ರಜೆನೂ ಕೂಡ ಇರುತ್ತೆ. ಹೋಗಿ ಫ್ಯಾಮಿಲಿ ಎಲ್ಲರೂ ಕೂಡ ಕೂತ್ಕೊಂಡು ಥಿಯೇಟರ್ಗೆ ಹೋಗಿ ಚಿತ್ರವನ್ನ ಮಿಸ್ ಮಾಡದೆ ನೋಡಿ. ನಮ್ಮ ಗತ ವೈಭವ ಚಿತ್ರ ಬಹಳಷ್ಟು ಅದ್ಭುತವಾಗಿದೆ. ಟೀಸರ್ ನೋಡಿದಿರಿ, ಸಾಂಗ್ಸ್ ನೋಡಿದಿರಿ, ಅದ್ರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಕೂಡ ಹಂಚ್ಕೊಂಡಿದ್ದೀರಿ. 4 ಜನ್ಮದ ಅನುಬಂಧ, ಅದು ಯಾವ ಥರ ಅನುಬಂಧ ಅಂತ ಹೇಳಿ ಹೋಗಿ ಥಿಯೇಟರ್ನಲ್ಲಿ ನೀವು ಚಿತ್ರವನ್ನ ನೋಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.